ಫ್ರೆಂಡ್ಸ್, ಇವತ್ತಿನ ಒಂದು 15 ಆಗಸ್ಟರಂದು ಸ್ವಾತಂತ್ರ್ಯ ದಿನೋತ್ಸವ 79ನೇ ವರ್ಷದ ಇಂದಿನ ನಮ್ಮ ಮೋದಿಜಿಯವರು ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿದರು. ನೋಡಿ, ಇಲ್ಲಿಗೆ ಬಂದು ರಾತ್ರಿ 12 ಗಂಟೆಗೆ ಧ್ವಜ ಹಾರಿಸಿ ಫ್ಲಾಗವನ್ನು ಹಾರಿಸಿದ್ದರು. ಒಳ್ಳೆಯ ಒಂದು ಮಹೋತ್ಸವ ನೋಡಿ. ಈ ಉತ್ತರಾಖಂಡದಲ್ಲಿ ಇರುವಂಥ ಭಾರತ್ ಮಾತೆ ದೇವಿಯ ಮಂದಿರ ಇದೆ. ಅದು ಏನಂದರೆ, ನಾನು ಈ ವಯಸ್ಸಿಗೆ ಇಷ್ಟೊಂದು ಕೇಳ್ತೀನಿಲ್ಲ, ನಾನು ನೋಡ್ತೀನಿಲ್ಲ ಅನ್ನಂಗಾಗಿತ್ತು. ಭಾರತ್ ಮಾತಾ ದೇವಿಯ ಮಂದಿರ ಬಹಳ ಒಂದು ಖುಷಿ. ಇವತ್ತು ಸ್ವಾತಂತ್ರ್ಯ ದಿನೋತ್ಸವದಂದು ದೇವಿಯ ಒಂದು ಅನುಗ್ರಹ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನೋಡಿ, ಭಾರತ್ ಮಾತಾ ಮಂದಿರ್ ಒಳ್ಳೆ ದೇವಸ್ಥಾನ. ಅಷ್ಟೊಂದು ಖುಷಿ. ಇವತ್ತು 15 ಆಗಸ್ಟ್ 2025ರಂದು ಧ್ವಜಾರೋಹಣ. ಈ ನಮ್ಮ ಉತ್ತರಾಖಂಡದಲ್ಲಿ ಇರುವಂಥ ಶ್ರೀ ಮಾತೆಯ ಭಾರತ್ ಮಾತಾ ದೇವಿಯ ಒಂದು ಬಹಳ ಚರಿತ್ರೆ ಐತೆ. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಇವತ್ತು ಧ್ವಜಾರೋಹಣದ ಫ್ಲಾಗ್ ಹಾರಿಸಿದ್ದು ಕಾಗಿ ಚರಿತ್ರೆ ಗೊತ್ತಿದೆ, ಆದ್ರೂ ಮುಂದಿನ ವಿಡಿಯೋದಲ್ಲಿ ನಾನು ಪೂರ್ಣ ವಿಷಯ ತಿಳಿಸ್ತೀನಿ. ಇಂದು ನಮ್ಮ ಮೋದಿಜಿಯವರು ಒಂದು ಸ್ವಾತಂತ್ರ್ಯವನ್ನು ಇವತ್ತು ಆಚರಣೆ ಮಾಡಿದ್ರು. ಅವರ ಒಂದು ಬಹಳ ದೇಶದಲ್ಲಿ ದೊಡ್ಡ ಸಾಧನೆ ನಮ್ಮ ಭಾರತದಲ್ಲಿ. ನೋಡಿ, ಉತ್ತರಾಖಂಡದಲ್ಲಿರುವಂಥ ದೇವಿ ಮಾತಾ ದೇವಿಗೆ ಪೂರ ನಮ್ಮ ಆಲ್ ಇಂಡಿಯಾದಲ್ಲಿ ನೋಡುವಂಥ ಉತ್ತರಾಖಂಡದಲ್ಲಿ ರಿಷಿಕೇಶ್ ಪಕ್ಕಕ್ಕೆ ಒಂದು ಹಳ್ಳಿ ಊರಿದೆ. ಅದು ಒಳ್ಳೆಯ ಒಂದು ಇವತ್ತಿನ ಒಂದು ದಿನಾಚರಣೆ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಖುಷಿ. ಹಾಗಾಗಿ ಇಲ್ಲಿ ದೇವಿ ಯಾಕೆ ಭಾರತ್ ಮಾತಾ ದೇವಿ ಮಂದಿರ ಮಾಡಿದ್ರು, ಹೆಂಗೆ ಏನು ಅನ್ನುವಂಥದ್ದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಪಕ್ಕ. ಇವತ್ತಿನ ಧ್ವಜಾರೋಹಣದ ಸ್ವಾತಂತ್ರ್ಯೋತ್ಸವದಂದು ಫ್ಲಾಗ್ ಉದ್ಘಾಟನೆ. ಇವತ್ತು ಮೋದಿಜಿಯವರು ಇಲ್ಲಿಗೆ ಬಂದು ಹೋಗ್ತಾರಂತ ಸ್ವಾತಂತ್ರ್ಯೋತ್ಸವದಿಂದ. ಈ ನಮ್ಮ ಭಾರತ್ ಮಾತಾ ದೇವಿಯ ಮಂದಿರಕ್ಕೇನೂ ಬಂದು ಹೋಗ್ತಾರೆ. ಒಳ್ಳೆ ಒಂದು ನಮ್ಮ ಇಂಡಿಯಾ ಫ್ಲಾಗ್ ಅಂದರೆ ದೇವರಕ್ಕಿಂತ ದೇವರ ಸಮಾನ. ಯಾಕಂದರೆ ಬ್ರಿಟಿಷರ ಕೈಯಾಗಿತ್ತು ನಮ್ಮ ದೇಶ. ಅದನ್ನು ಹೋಗಲಾಡಿಸಿ ಅವ್ರಿಗೆ ಹೊಡೆದು ಓಡಿಸಿ ಈ ನಮ್ಮ ಕೆಂಪು ಕಿಳೆಯಲ್ಲಿ ಒಂದು ಕೋಟೆಯನ್ನು ಕಟ್ಟಿದಂಥ ಕೆಂಪು ಕಿಳೆ ಅಲ್ಲಿ 12 ಗಂಟೆಗೆ ಭಾರತ್ ಮಾತಾ ದೇವಿಯ ಒಂದು ಫ್ಲಾಗ್ ಹಾರಿಸಿ ಧ್ವಜಾರೋಹಣವನ್ನು ನೋಡಿ. ಮೇಲೆ ಆಯ್ತಲ್ಲ, ಒಳ್ಳೆ ಒಂದು ಧ್ವಜಾರೋಹಣ ಹಿಂಗ ಹಾರಾಡ್ತಿದೆ. ಈ ರೀತಿ ಕೆಂಪು ಕೋಟೆಯಲ್ಲಿ ಇರುವಂಥ ಒಂದು ಧ್ವಜಾರೋಹಣ ನಮ್ಮ ಮೋದಿಜಿಯವರು ಮತ್ತು ಫಸ್ಟ್ ಸ್ಟಾರ್ಟಿಗೆ ಧ್ವಜಾರೋಹಣ ಮಾಡಿರುವಂಥ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಇವರೆಲ್ಲರ ಒಂದು ಸಾಧನೆಯಿಂದ ಈಗ ನಮ್ಮ ಮೋದಿಜಿಯವರು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದರು. ಕೆಂಪು ಕೋಟೆ ಹಾರಿಸಿ ಒಂದು ನೋಡಿ, ಕೆಂಪು ಕೋಟೆ ದ್ವಾರ ಬಾಗಿಲ ಯಾವ ರೀತಿ ಇದೆ, ಯಾವ ಥರ ಕಟ್ಟಡ ಮಾಡಿದ್ದಾರೆ ನೋಡಿ. ಈ ನಮ್ಮ ದೆಹಲಿಯಲ್ಲಿ ಇರುವಂಥ ಕೆಂಪು ಕೋಟೆ ಲಾಲ್ ಕಿಲೆ ಅಂತಾರೆ ಅವರು ಹಿಂದಿಯಲ್ಲಿ. ಅಷ್ಟೊಂದು ಬ್ರಿಟಿಷರಿಗೆ ಓಡಿಸ್ಬೇಕಾದ್ರೆ ಸುಮ್ಮನೆ ಆಗಿಲ್ಲ, ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ಭಾರತ್ ಮಾತಾ ದೇವಿಯ ಒಂದು
ಈ ನಮ್ಮ ಧ್ವಜಾರೋಹಣ ನೋಡಿದ್ದೀರಿ. ಒಳ್ಳೆಯ ಮನಸ್ಸಿಗೆ ನನಗೆ ಶಾಂತಿ ಆಯಿತು. ತುಂಬ ಧನ್ಯವಾದಗಳು. ನನಗೆ ಇಷ್ಟೊಂದು ಹೆಮ್ಮೆ ಅಂದರೆ ನಾನು ಕೆಂಪು ಕೋಟೆಗೆ ಬಂದಿದ್ದೀನಲ್ಲ, ಅದಕ್ಕೆ ಇಡುವೆ ಬಿಟ್ಟಿದ್ದೀನಿ. ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ